ಎಲ್ಲರಿಗೂ ನಮಸ್ಕಾರ. ಈ ದಿನ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮವನ್ನು ಏನು ಚುನಾವಣಾ ಆಯೋಗದಿಂದ ಜಾರಿಗೆ ತರ್ತಾ ಇದ್ದಾರೆ, ಅದನ್ನು ನಾವು ಮಾಡ್ತಾ ಇದ್ದೀವಿ ಖಂಡಿಕಾ ಗ್ರಾಮ ಪಂಚಾಯಿತಿ ಖಂಡಿಕಾ ಗ್ರಾಮದಲ್ಲಿ. ಇಲ್ಲಿ ಎಲ್ಲ ಸಾರ್ವಜನಿಕರು, ಎಲ್ಲ ನಾಯಕರು ಸೇರಿದ್ದಾರೆ. ಅವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯಕ್ರಮಕ್ಕೆ ನಮ್ಮ BLOಗಳಿಗೆ ಎಲ್ಲ ಸಹಕಾರವನ್ನು ಕೊಡಬೇಕಾಗಿ ಕೋರ್ಕೊಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಈ ಭಾಗದ ಹಿರಿಯ ನಾಗರಿಕರು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಮಹಾಬಲೇಶ್ವರ್ ಸರ್ ಅವರು ಇದ್ರ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮತದಾರ ಪರಿಷ್ಕರಣಾ ಕಾರ್ಯಕ್ರಮ ಇದರಿಂದ ಜಾರಿಯಾಗಿದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಒಂದು ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ವರ್ಷದಿಂದ ಈ ಚಾಲನೆ ಮಾಡ್ತಿದ್ವಿ. ಇದಕ್ಕೆ BLO ಮತ್ತು BLA ಇವರೆಲ್ಲರೂ ಮುಖಂಡರುಗಳು ಇವರೆಲ್ಲ ಸೇರಿ ಇವತ್ತಿನ ದಿನದಲ್ಲಿ ಖಂಡಿಕಾ ಗ್ರಾಮ ಪಂಚಾಯತಿ ಖಂಡಿಕದಲ್ಲಿ ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. BLO ಉಪಯೋಗ ಪಡಬೇಕು. ಮುಂದಿನ ದಿನದಲ್ಲಿ ಮತದಾನಕ್ಕೆ 2000 ಇಸ್ವಿಯಲ್ಲಿ ಏನು ಮತದಾನ ಮಾಡಿದ ಆ ಪಟ್ಟಿಗೆ ಸಹಕರಿಸಿ BLA ಮತ್ತು BLOಗೆ ಸಹಕರಿಸಬೇಕು ಅಂತ ಹೇಳ್ತಾ ಈ ಸಂದರ್ಭ ನಾವೆಲ್ಲ ಬಂದು ಖಂಡಿಕಾ ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಮಾಡ್ತೀವಿ. ಯಶಸ್ವಿಯಾಗಲಿ ಅಂತ ಹೇಳ್ತೀವಿ. ಸ್ಟಾರ್ಟ್ ಆಗಿದೆ. ನಾವೆಲ್ಲ ಯಾಕೆ ಸೇರಿದ್ದೀವಿ ಅಂದರೆ ಒಂದು ಮತನೂ ಸಹ ವ್ಯತ್ಯಾಸ ಆಗ್ಬೋದು. ಆ ರೀತಿ ಎಲ್ಲರಿಗೂ ಹೆಸರು ಸೇರಬೇಕು. ಆ ವಿಚಾರವಾಗಿ ಪ್ರತಿ ಮನೆಯವರು ಅವ್ರು ಏನು ದಾಖಲೆಗಳು ಸಹಕರಿಸಿ ನಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರ್ಪಡೆ ಆಗೋಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಏನು ಕೆಲಸ ಏನು ಹೇಳ್ತಾರೆ, ಏನು ದಾಖಲೆ ಕೇಳ್ತಾರೆ ಎಲ್ಲದಕ್ಕೂ ಸಹಕರಿಸ್ಬೇಕು ಅಂತ ಕೇಳ್ತೀವಿ. ಇವತ್ತಿನ ದಿವಸ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಬೂತ್ BLAಗೆ ತಿರುಗಿದ ರಾಮಚಂದ್ರ ಅವರು, ಮೇಡಮ್ ಅವರು, BLO ನಮ್ಮ ವಿಜಯಪುರ ಖಂಡಿಕಾ ಪಂಚಾಯತಿಯ ಮನೆಯವರು, ತಾಯಿ ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಇದು ಪಕ್ಕ BJP ವೋಟ್ ಹಾಕಲ್ಲ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರಲ್ಲ, ಬೇರೆ ಬೇರೆ ಸರ್ಕಾರದ ಪೆನ್ಷನ್ಗಳು ಬರಲ್ಲ, ನೀವು ಅದರಿಂದ ವಂಚಿತರಾದರೆ ನೀವು ಈ ದೇಶದ ಪ್ರಜೆ ಅಲ್ಲ, ನಿಮ್ಮ ಮರಣ ಶಾಸನ ಬರೀತಾರೆ ಅಂತ ಹೇಳಿ ಸಿದ್ದರಾಮಯ್ಯರೇ ಕೂಡ ಅವರು ತಮ್ಮ ಸ್ವತಃ ಸ್ವಕ್ಷೇತ್ರದ ಮಾತಾಡ್ಯಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಪಕ್ಷಾತೀತವಾಗಿ SIRನ್ನು ಸೇರಿಸಿ ಅಲ್ಲಿ ಒಬ್ಬ ಪ್ರಜೆಗೂ ಅನ್ಯಾಯ ಆಗದಿದ್ದಂಗೆ ಈ ಭಾರತ ದೇಶದ ಪ್ರಜೆ ಅಂತೇಳಿ ಅವನ ಹಕ್ಕನ್ನು ಮಂಡಿಸ್ಕೋಬೇಕು, ಅವನ ಹಕ್ಕನ್ನು ಹಾಕಿಸ್ಕೋಬೇಕು. ಹಾಗಾಗಿ ಅದು SIRನ್ನು ನೋಡಿ ಮತದಾರರ ಪಟ್ಟಿಗೆ ಸೇರಿಸ್ಬೇಕು. ಎಲ್ಲರೂ ಅದ್ರ ಕೆಲಸದಲ್ಲಿ ಒಂದು ತಿಂಗಳ ಏನು ಇವತ್ತು 30ರಿಂದ ಈ 1ನೇ ತಾರೀಕು ತನಕ 30 ದಿವಸ ಏನು ಗಡುವು ಕೊಟ್ಟರೆ ಅಷ್ಟರೊಳಗೆ ಆ ಕೆಲಸನ ಮಾಡಬೇಕು. ಎಲ್ಲರೂ ಕಟಿಬದ್ಧರಾಗಿ ಈ ಕೆಲಸನ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ನೀವು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ